ತಮ್ಮ ತೋರಿಸಿದ ಹುಡುಗನ್ನ ಒಪ್ಕೊಂಡ್ಬಿಟ್ರಂತೆ ನೀವು. ಯಾಕೆ ಹೀಗೆ ಮಾಡಿದ್ರಿ ಸಾಕ್ಷಿ ಅವರೇ? ಆ ಹುಡುಗನ್ನ ನೋಡೋ ಥರ ಮಾಡಿ ನಮ್ಮ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರಿ. ಹೋಗಿ ಬಿಡಿ, ಏನೋ ಗಾಬರಿಲಿ ಈ ಥರ ಎಲ್ಲ ಆಗ್ಬಿಡುತ್ತೆ. ಇಟ್ಸ್ ಓಕೆ. ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು. ಮುಂದೆ ಏನು ಮಾಡಬೇಕು ಅಂತ ಇಬ್ಬರು ಕೂತು ಡಿಸ್ಕಸ್ ಮಾಡ್ಬೋದು. ಆದರೆ ಈ ಸರ್ತಿ ನಾನು ಹೇಳ್ದಾಗ ಕೇಳಿ, ನೀವೇ ಏನೋ ಪ್ಲ್ಯಾನ್ ಮಾಡೋಕ್ಕೆ ಹೋಗಿ. ಪ್ಲ್ಯಾನ್ ಮಾಡೋದಕ್ಕೆ ಏನು ಉಳಿದಿಲ್ಲ ರಂಜಿತ್. ನಾನು ಒಪ್ಕೊಂಡು ಹುಡುಗನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೆ ನನ್ನ ನಿರ್ಧಾರ ತಿಳಿಸೋಗೋಣ ಅಂತ ಬಂದೆ. ನನ್ನನ್ನು ಹತ್ತು ಬಿಡಿ ರಂಜಿತ್. ಒಂದು ನಿಮಿಷ, ಜೋಕ್ ಮಾಡ್ತಾ ಇದ್ದೀರಾ? ಕೈ ಬಿಡಿ ರಂಜಿತ್, ಕೈ ಬಿಡಿ ಅಂದೆ. ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಸಾಕ್ಷಿ. ಇವಾಗ ಇದ್ದಕ್ಕಿದ್ದ ಹಾಗೆ ಬಂದು ಮರ್ತು ಬಿಡಿ ಅಂದರೆ ಹೇಗೆ ಸಾಧ್ಯ? ಅಷ್ಟೊಂದು ಇಷ್ಟಪಡ್ತಿದ್ರಿ ನನ್ನ. ಇದ್ದಕ್ಕಿದ್ದಾಗೆ ಚೇಂಜ್ ಆಗುವಂಥದ್ದು ಏನಾಯ್ತು ಇವಾಗ? ಯಾಕೆ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ರಂಜಿತ್, ನನ್ನ ತಾಯಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಅಷ್ಟು ವರ್ಷದಿಂದ ನಿಮ್ಮ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆನೇ ಬಂದಿಲ್ಲ. ಅದಕ್ಕೆ ನಾನು ನಿಮ್ಮನ್ನ ಮದುವೆ ಆಗೋದು ಒಳ್ಳೇದಲ್ಲ ಅಂತ ಅವ್ರ ಒಪಿನಿಯನ್. ಅವರೇ ಫಸ್ಟು ನಿಮ್ಮ ವಿಷಯ ನನ್ನ ಹತ್ರ ಹೇಳಿದ್ದು. ಅವರಾಗಿದ್ದವರೇ ಹೇಳಿ ಇವಾಗ ಈ ಥರ ಯಾಕೆ ಒಪಿನಿಯನ್ ಚೇಂಜ್ ಮಾಡ್ಕೊಂಡ್ರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಮ್ಮ ಅಣ್ಣ ಆದಿ 5 ಲಕ್ಷ ರೂಪಾಯಿನ ನಿಮಗೆ ವಾಪಸ್ ಕೊಡೋಕೆ ಬರುವಾಗ ಅವನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇ ಅಂತ ಅಮ್ಮನಿಗೆ ಅನುಮಾನ ಇದೆ. ನಿಮ್ಮ ಪೇರೆಂಟ್ಸ್ ವಿಷಯ ಬಂದಾಗೆಲ್ಲ ಟಾಪಿಕ್ ಚೇಂಜ್ ಮಾಡ್ತಿದ್ರಿ. ನಿಮ್ಮ ಮನೆ ಎಲ್ಲಿ ಅಂತ ಅಷ್ಟು ಸಲ ಕೇಳಿದ್ದೀನಿ. ಒಂದ್ಸಲನಾದ್ರೂ ನಿಮ್ಮ ಮನೆ ತೋರಿಸಿದ್ದೀರಾ? ಕೇಳ್ದಾಗೆಲ್ಲ ಈ ಗೆಸ್ಟ್ ಹೌಸ್ ಮಾತ್ರ ತೋರಿಸ್ತಾ ಇದ್ರಿ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ಅದಕ್ಕೆ ನನಗೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅಯ್ಯೋ ಅಷ್ಟೇ ತಾನೇ? ಅದಕ್ಕೇನಂತೆ, ಬನ್ನಿ ಇವಾಗಲೇ ಮನೆ ತೋರಿಸ್ತೀನಿ ನಾನು. ಅಷ್ಟೇ ಅಲ್ಲ, ಆರ್ಯ ನೋಡಿರೋ ಹುಡುಗನ್ನೇ ನಾನು ಮದುವೆ ಆಗ್ಬೇಕು ಅಂತ ಮನೇಲಿ ಎಲ್ಲರೂ ಆಸೆ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಬೇಜಾರು ಮಾಡಿ ನನ್ನ ಸ್ವಾರ್ಥಕ್ಕೆ ನಾನು ನಿಮ್ಮನ್ನ ಮದುವೆ ಆಗೋದಕ್ಕಾಗಲ್ಲ. ಅದಕ್ಕೆ ಆರ್ಯ ತೋರಿಸಿರೋ ಹುಡುಗನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಬರ್ತೀನಿ ರಂಜಿತ್. ಸಾಕ್ಷಿ, ಒಂದು ನಿಮಿಷ. ಮನೆಯವ್ರ ಸಂತೋಷಕ್ಕೋಸ್ಕರ ಅವ್ರು ತೋರಿಸಿರೋ ಹುಡುಗನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀರಾ? ಇಟ್ಸ್ ಓಕೆ, ಫೈನ್. ಮನೆಯವ್ರನ್ನ ಎದುರು ಹಾಕ್ಕೊಂಡು ಮದುವೆ ಆಗೋದ್ರಲ್ಲಿ ನಿಮಗೂ ಸಂತೋಷ ಇರಲ್ಲ, ನನಗೂ ನೆಮ್ಮದಿ ಇರಲ್ಲ. ಆದರೆ ನೀವೀಗ ಹೊರಟೋದ್ರೆ ಇನ್ನು ಮುಂದೆ ಸಿಕ್ತಿರೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ಇನ್ನೊಬ್ಬನ ಹೆಂಡತಿ ಆಗಿರ್ತೀರ. ಆಗ ನಾನು ಈ ಥರ ಮಾತಾಡ್ಸೋಕ್ಕಾಗುತ್ತೋ ಇಲ್ವೋ ಅಲ್ವಾ? ನಿಮ್ಮನ್ನೇ ಮದುವೆ ಮಾಡ್ಕೋತೀನಿ ಅಂತ ತುಂಬ ಆಸೆ ಪಟ್ಟಿದ್ದೆ ನಾನು. ಹೀಗಾಗಲ್ಲ ಅಂತ ಇದ್ದೀರಾ? ಓಕೆ, ನಾನು ಇಷ್ಟಪಡ್ತಿದ್ದೆ ಸಾಕ್ಷಿಯಾಗಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಒಂದು ನಿಮಿಷ, ಜ್ಯೂಸ್ ತೊಗೊಂಡ್ಬರ್ತೀನಿ. ಹಾಂ,
ಮೀಟಿಂಗ್ ಎಷ್ಟೊತ್ತಿಗೆ ಇರೋದು? ಹಾಂ, ರೆಡಿ ಮಾಡ್ಕೊಳ್ಳಿ, ಬರ್ತೀನಿ. ಸಾಕ್ಷಿನೂ ಕರೀರಿ ಆಂಟಿ. ಅವಳು ಮನೇಲಿಲ್ಲ. ಮನೇಲಿಲ್ಲ ಅಂದರೆ ಎಲ್ಲಿ ಹೋದ್ಲು? ಅದು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಎಷ್ಟೊತ್ತಿಗೆ ಹೋದ್ಲು? ಗೊತ್ತಿಲ್ಲ ಸರ್. ಏನು ಈಗ ತಾನೇ ಫ್ರೆಂಡ್ ಮನೆಗೆ ಹೋದ್ಲು ಅಂದ್ರಿ? ಎಷ್ಟೊತ್ತಿಗೆ ಹೋದ್ಲು ಅಂತ ಗೊತ್ತಿಲ್ವಾ? ಅಂದರೆ ನನ್ನ ಸರಿ ಟೈಮ್ ನೋಡಲಿಲ್ಲ. ಒಂದು 3:30-4 ಗಂಟೆ ಹಂಗೆ ಹೋದ್ಲು. ಯಾವ ಫ್ರೆಂಡ್ ಮನೆಗೆ? ಯಾವ ಫ್ರೆಂಡ್ ಮನೆಗೆ ಹೋಗ್ತೀಯ ಅಂತ ನಾನು ಕೇಳಲಿಲ್ಲ ಸರ್. ನಮ್ಮನ್ನು ಒಂದು ಮಾತು ಕೇಳಿದೆ, ಅದೇ ಅವಳ ಫ್ರೆಂಡ್ ಮನೆಗೆ ಹೋದ್ಲು. ಸಂಜೆ ಒಳಗೆ ಡಿಸಿಷನ್ ತಿಳಿಸ್ತೀನಿ ಅಂತ ಹೇಳಿದ್ಲು. ನಮ್ಮನ್ನು ಹೇಗೆ ಹೇಮರ್ಸೋದು ಅಂತ ಕೇಳೋದಕ್ಕೆ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಕಣೋ. ಬೆಳಿಗ್ಗೆ ನಾವು ಮಾತಾಡಿದ್ದವಳು ಮನಸ್ಸಿಗೆ ತಟ್ಟಿರುತ್ತೆ, ಸುಮ್ಮನೆ ಹೋಗಿರ್ತಾಳಂತೆ. ಸಾಕ್ಷಿ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ ಡ್ಯಾಡ್. ನಾವೆಲ್ಲ ಬೈದ ಮೇಲೆ ಗುಟ್ಟಾಗಿ ಹೋಗಿ ಅನುಷಾಗ್ ಫೋನ್ ಮಾಡಿ ಈ ಮದುವೆ ಹೇಗಾದ್ರೂ ತಪ್ಸು ಅಂತ ಕೇಳ್ಕೊಂಡಿದ್ದಾಳೆ. ಸದ್ಯ ಅನುಷಾ ಫೋನ್ ಮಾಡಿ ಈ ವಿಷಯ ಹೇಳಿದ್ಲು. ಇಲ್ದೇ ಇದ್ದಿದ್ರೆ? ಹೌದೇನೋ, ಸಾಕ್ಷಿ ನಮಗೆ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿದಾಳ? ಹ್ಞೂ ಅಜ್ಜಿ, ಅನುಷಾ ನಂಗೆ ಫೋನ್ ಮಾಡದೇ ಇದ್ದಿದ್ರೆ ಈ ವಿಷಯ ನಂಗೆ ತಿಳಿತಾನೇ ಇರಲಿಲ್ಲ. ನಂಗೆ ಈಗಲೂ ಡೌಟ್ ಇದೆ ಅಜ್ಜಿ, ಸಾಕ್ಷಿ ಏನಾದರೂ ಎಸ್ಕೇಪ್ ಆಗೋಕ್ಕೆ ಪ್ಲಾನ್ ಮಾಡ್ತಿದ್ದಾಳ ಅಂತ. ನೋಡು ಸೂರ್ಯ, ಆರ್ಯ ಹೇಳ್ತಾ ಇರೋದು ನೋಡಿದ್ರೆ ಯಾಕೋ ನಂಗೆ ತುಂಬ ಗಾಬರಿ ಆಗ್ತಾ ಇದೆ. ಯಾವುದಕ್ಕೂ ಒಂದ್ಸತಿ ಸಾಕ್ಷಿಗೆ ಫೋನ್ ಮಾಡೋ. ಬೇಡಮ್ಮ, ಸುಮ್ಮನೆ ಅವಳಿಗೆ ಫೋನ್ ಮಾಡಿ ಗಾಬರಿ ಮಾಡೋದು ಬೇಡ. ಮದುವೆ ವಿಷಯದಲ್ಲಿ ಮೊದಲೇ ಅವಳ ಮನಸ್ಸು ತುಂಬ ಸೂಕ್ಷ್ಮ ಆಗಿದೆ. ನಾವೀಗ ಫೋನ್ ಮಾಡಿ ಎಲ್ಲಿ ಹೋಗಿದ್ದೆ, ಯಾತಕ್ಕೆ ಹೋಗಿದ್ದೆ ಅಂತ ಕೇಳಿದ್ರೆ ಅವಳು ಇನ್ನೂ ಗಾಬರಿ ಆಗ್ಬೋದು. ಅವಳ ಮದುವೆಗೆ ಒಪ್ಪಿಗೆ ಕೊಡೋವರೆಗೂ ಯಾವುದೇ ರೀತಿ ಪ್ರೆಷರ್ ಹಾಕೋದು ಬೇಡ. ಅದು ಸರಿ ಕಣೋ, 3:30 ಹೋದವಳು ಇನ್ನೂ ಬಂದಿಲ್ಲ. ಈಗ ಇನ್ನೂ 6:30 ಅಮ್ಮ, ಬರ್ತಾಳ್ ಬಿಡು. ಸೂರ್ಯ, ರಾತ್ರಿ 8:30 ಆಯ್ತು ಕಣೋ, ಸಾಕ್ಷಿ ಇನ್ನೂ ಬಂದಿಲ್ಲ. ಒಂದು ಫೋನ್ ಮಾಡೋ. ಫೋನ್ ಮಾಡ್ತಾ ಇದ್ದೀನಮ್ಮ, ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಅವಳ ಫೋನ್ ಸ್ವಿಚ್ ಆಫ್ ಯಾಕಾಯ್ತು? ಸಾಕ್ಷಿ ಯಾವತ್ತೂ ಇಷ್ಟು ಲೇಟಾಗಿ ಬರ್ತಿರ್ಲಿಲ್ಲ. ಲೇಟ್ ಆಗಿದ್ರೆ ಫೋನ್ ಮಾಡಿರೋಳು. ಇವತ್ತು ನನಗೂ ಫೋನ್ ಮಾಡಿಲ್ಲ. ಅಯ್ಯೋ, ನಂಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಕಣೋ. ಏನಾಯ್ತೋ ಏನೋ? ಏನಾಗಿರಲ್ಲಮ್ಮ, ಯಾವುದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ. ಅಯ್ಯ, ಅವ್ಳ ಫ್ರೆಂಡ್ ನಂಬರ್ ಯಾವ್ದಾರು ಇದೆಯಾ? ಇಲ್ಲ ಡ್ಯಾಡ್, ಯಾವುದೂ ಇಲ್ಲ. ಸೂರ್ಯ, ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡಮ್ಮ, ಮದುವೆ ಆಗೋ ಹುಡುಗಿ ಚೆನ್ನಾಗಿರಲ್ಲ, ಸ್ವಲ್ಪ ತೊಗೊಳ್ಳೋಣ ಬಿಡು. ಸಾಕ್ಷಿ, ಏನಾಯ್ತು? ಎಚ್ಚರ ಆಯ್ತಾ ಸಾಕ್ಷಿ? ಹೇ ಸಾಕ್ಷಿ, ಗಾಬರಿ ಆಗ್ಬೇಡ. ಇಲ್ಲಿ ಬೇರೆ ಯಾರು ಇಲ್ಲ, ನಾವಿಬ್ರೆ. ತೆಗೀರಿ ಕೈನ. ಏನಾಯ್ತು ನನಗೆ? ನಾನು ಯಾಕೆ ಮಾಡ್ಕೊಂಡಿದ್ದೆ? ಹೇಳ್ತೀನಿ, ಕೂಲ್. ಕಾಫಿ ಟೀ ಏನಾದರೂ ಕುಡಿತೀಯಾ? ಹೇ ರಂಜಿತ್, ನನಗೇನಾಯ್ತು?
ಹೇ ರಂಜಿತ್, ಏನ್ ಮಾಡ್ದೆ ನನಗೆ? ಅದು ಸಾಕ್ಷಿ. ಹೇಳು, ಏನ್ ಮಾಡ್ದೆ? ಕಾಮ್ ಡೌನ್ ಸಾಕ್ಷಿ. ಹೇಳು, ಏನ್ ಮಾಡ್ದೆ? ಅದು ನನ್ನಿಂದ ತಪ್ಪಾಗೋಯ್ತು ಸಾಕ್ಷಿ. ಯಾಕೋ ಹಾಗೆ ಮಾಡ್ದೆ? ಕಂಟ್ರೋಲ್ ಇರ್ಸ ಸಾಕ್ಷಿ. ನಾನು ಎಷ್ಟು ಕೇಳಿದ್ರು ನೀನು ಒಪ್ಪಲಿಲ್ಲ. ನಿಮ್ಮ ಮನೆಯವ್ರು ತೋರಿಸಿದ ಹುಡುಗನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದೆ. ಆದರೆ ನನಗೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಸಾಕ್ಷಿ. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿನ್ನ ಸಾರಿ. ಯೋಗ್ಯ, ನಮ್ಮಮ್ಮ ಹೇಳಿದ್ರು ಕಣೋ ನೀನು ಸರಿಗಿಲ್ಲ ಅಂತ. ನಾನೇ ಅವ್ರ ಮಾತು ನಂಬಲಿಲ್ಲ. ಒಳ್ಳೆ ಹುಡುಗಂತರ ಮುಖವಾಡ ಹಾಕೊಂಡು ನನಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ಗೋಮುಖ ವ್ಯಾಘ್ರ ನೀನು, ನೀಚ ನೀನು. ನೀನು ಉದ್ಧಾರ ಆಗಲ್ಲ ಕಣೋ, ನಾಶ ಆಗೋಗ್ತೀಯ, ನಾಶ ಆಗೋಗ್ತೀಯ ನೀನು. ನಾನು ಏನ್ ಮಾಡ್ಲಿ ಸಾಕ್ಷಿ? ನಾನು ಜೆಂಟಲ್ಮನ್ ತರನೇ ಇದ್ದೆ, ನೀನು ರಿಜೆಕ್ಟ್ ಮಾಡಿದ್ಯಲ್ಲ. ಅದಕ್ಕೆ ನಿನ್ನಂತವ್ನ ನಾನು ಇಷ್ಟು ದಿನ ಪ್ರೀತಿ ಮಾಡಿದ್ದು. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೋ, ನಿನ್ನ ನಾನು ಸಾಯಿಸೇ ಹೋಗೋದು. ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಾನು ಏನ್ ಮಾಡ್ತೀನಿ? ಏ ಸಾಕ್ಷಿ, ಸಾಕ್ಷಿ ಎಲ್ಲಿ ಹೋದ್ಲಮ್ಮ? ಯಾವತ್ತೂ ಹೀಗೆ ಮಾಡ್ದೋಳಲ್ಲ ಅವಳು. ಡ್ಯಾಡ್, ನನ್ಗನ್ಸುತ್ತೆ ಸಾಕ್ಷಿ ಅವಳ ಫ್ರೆಂಡ್ ಮನೆಗೆ ಹೋಗಿರ್ಬೇಕು ಅಂತ. ಇವತ್ತು ಒಂದಿನ ಬರ್ದಿದ್ರೆ ನಾವೆಲ್ಲ ಹೆದರ್ಕೊಳ್ತೀವಿ, ಮಾರನೇ ದಿನ ಬಂದು ಅವಳು ಯಾರನ್ನು ತೋರಿಸ್ತಾಳೋ ಅವನ ಜೊತೆ ಮದುವೆ ಮಾಡ್ಕೊಡ್ತೀವಿ ಅಂತ ಯಾರೋ ಹೇಳ್ಕೊಟ್ಟಿರ್ಬೇಕು. ಅದಕ್ಕೆ ಅವಳು ಈ ತರ ಮಾಡ್ತಿರೋದು. ಬಾಯಿ ಮುಚ್ಚ ಸಾಕು, ಇಲ್ದಾರ್ದನ್ನೆಲ್ಲ ಹೇಳ್ಬೇಡ. ಇಷ್ಟಕ್ಕೆಲ್ಲ ನೀನೇ ಕಾರಣ. ನಾನೇನ್ ಮಾಡಿದೆ ಡ್ಯಾಡ್? ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ಅವಳು ಬೇಡ ಬೇಡ ಅಂದ್ರು ನಿನ್ ಫ್ರೆಂಡ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿದೆ. ಸಾಕ್ಷಿ ಏನು ಹೇಳಿದ್ರು ಒಪ್ಕೋಬೇಡ ಅಂತ ಆ ನಿನ್ ಫ್ರೆಂಡಿಗೆ ಹೇಳ್ಕೊಟ್ಟೆ. ಅದರಿಂದನೇ ತಾನೇ ಇಷ್ಟೆಲ್ಲ ಅವಾಂತರ ಆಗಿದ್ದು. ಪಾಪ ಅವಳು ಒಳ್ಳೆ ಹುಡುಗಿ. ವಿಷಯ ಗೊತ್ತಾದ್ರೆ ಎಲ್ಲಿ ಬೇಜಾರು ಮಾಡ್ಕೋತೀವ ಅಂತ ಆ ಲವ್ ವಿಷಯನ ಮುಚ್ಚಿಟ್ಲು. ಅದೇ ನಾವು ಅರ್ಥ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡ್ವಿ. ಸರ್, ನೀವು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಸ್ವಲ್ಪ ಹಾಲಾದ್ರೂ ಕುಡೀರಿ. ಮಗಳು ಬರ್ಲಿಲ್ಲ ಅಂತ ಸಾಯ್ತಾ ಇದೀವಿ, ಹಾಲು ತಂದು ಕೊಡ್ತಾ ಇದೆಯಾ? ಸಾಕ್ಷಿ ಬರ್ಲಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗಿದೀವಿ. ನೀನ್ ಮಾತ್ರ ಆರಾಮಾಗಿದೆಯಲ್ವಾ? ಸಾಕ್ಷಿ ಎಲ್ಲೋಗಿದ್ದಾಳೆ ಅಂತ ನಿನ್ಗೆ ಗೊತ್ತಿರ್ಬೇಕಲ್ವಾ? ಇಲ್ಲ ಸರ್, ಸಾಕ್ಷಿ ಎಲ್ಲಿ ಹೋಗಿದ್ದಾಳೆ ನಂಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನು ಹೇಳ್ತಿದ್ದೆ. ನನಗೂ ಸಾಕ್ಷಿ ಮಗಳಿದ್ದಾಗೆ ಸರ್. ಇಷ್ಟೊತ್ತಾದ್ರೂ ಅವಳು ಮನೆಗೆ ಬಂದಿಲ್ಲ ಅಂತ ನನಗೂ ಟೆನ್ಷನ್ ಇದೆ. ಅಷ್ಟು ಆತಂಕ ಆಯ್ತೋಳು ಹಾಲು ತಂದು ಕುಡೀರಿ ಅಂತ ನಾನು ಕೊಡ್ತಾ ಇದ್ದೇನೆ. ಅಲ್ವೇ ಸಾಕ್ಷಿ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದಾಗ ನೀನ್ ನಮ್ಗಾದ್ರೂ ಹೇಳ್ಬೋದಿತ್ತಲ್ವಾ? ಅಥವಾ ನೀನಾದ್ರೂ ಅವಳ ಜೊತೆ ಹೋಗ್ಬೋದಿತ್ತಲ್ವಾ? ಅವಳೊಬ್ಬಳನ್ನ ಯಾಕೆ ಹೋಗಕ್ ಬಿಟ್ಟೆ? ನಮ್ಮನ್ನ ನೋಡ್ಕೊಂಡು ಮಜಾ ತಗೋತಾ ಇದ್ದಾಳಮ್ಮ ಇವಳು. ಸ್ವಂತದವಳು ಯಾರು ಇಲ್ಲ ಅವಳಿಗೆ. ಇದ್ದ ಆರ್ಯ ಕೂಡ ನಮ್ಮ ಕಡೆ ಬಂದ್ಬಿಟ್ಟ. ನಾವೆಲ್ಲ ಪೂರ್ತಿ ಹಾಳಾದ್ಮೇಲೆ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಇನ್ನು ಉಳ್ಕೊಂಡಿದ್ದಾಳೆ ಇಲ್ಲಿ. ಸರ್ ಪ್ಲೀಸ್, ಹಾಗೆಲ್ಲ ಆಪಾದನೆ ಮಾಡಬೇಡಿ. ಸೂರ್ಯ, ನನ್ಗನ್ಸುತ್ತೆ ಸಾಕ್ಷಿ ರಂಜಿತ್ನ ನೋಡಕ್ ಹೋಗಿರ್ಬೋದಾ? ಒಂದ್ಸತಿ ರಂಜಿತ್ಗೆ ಫೋನ್ ಮಾಡಿ ನೋಡು. ನೀನು ಹೇಳೋದು ನಿಜ ಅನ್ಸುತ್ತೆ. ರಂಜಿತ್ ನಂಬರ್ ಕೊಡೋ ಅರ್ಪಿತಾ. ಅದು ನನ್ನ ಹತ್ರ ಅವ್ರ ನಂಬರ್ ಇಲ್ಲ ಸರ್. ಡ್ಯಾಡ್, ಆರ್ತಿ ಅಮ್ಮಂಗೆ ಒಂದ್ಸತಿ ಫೋನ್ ಮಾಡಿ ಕೇಳಿ. ರಂಜಿತ್ ನಂಬರ್ ಅವ್ರ ಹತ್ರ ಡೆಫಿನೆಟ್ ಆಗಿರುತ್ತೆ. ಹೇಳಿ ಸೂರ್ಯ ಅವರೇ. ಒಂದು ಸಮಸ್ಯೆ ಆಗಿದೆ ಆರ್ತಿ ಅವರೇ. ಸಮಸ್ಯೆನಾ? ಏನು? ಸಾಕ್ಷಿ ಮಧ್ಯಾಹ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದವಳು ಇನ್ನೂ ಬಂದಿಲ್ಲ. ಏನು ಹೇಳ್ತಿದ್ದೀರಾ ಸೂರ್ಯ ಅವರೇ? ಅಯ್ಯೋ ದೇವ್ರೆ, ಇಷ್ಟೊತ್ತಾದ್ರೂ ಮನೆ ಬರಲಿಲ್ವಾ? ಫೋನ್ ಮಾಡಬೇಕಿತ್ತು ಅವಳಿಗೆ. ಫೋನ್ ಮಾಡಾಯ್ತು ಆರ್ತಿ ಅವರೇ, ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲಿ ಹೋಗಿರ್ಬೋದು ಅವಳು? ಅವಳ ಫ್ರೆಂಡ್ಸನ್ನೆಲ್ಲ ವಿಚಾರಿಸಿದ್ರಾ? ಎಲ್ಲ ಕಡೆ ವಿಚಾರಿಸಾಯ್ತು, ಅವಳು ಎಲ್ಲೂ ಇಲ್ಲ. ಮತ್ತೆಲ್ಲಿ ಹುಡ್ಕೋದು ಇವಾಗ?
ನನಗೊಂದು ಡೌಟ್ ಇದೆ ಆರತಿ ಅವರೇ, ಅವಳು ರಂಜಿತ್ನ ಮೀಟ್ ಮಾಡೋದಕ್ಕೆ ಹೋಗಿರ್ಬೋದಾ ಅಂತ. ಅವ್ನ ನಂಬರ್ ಇದ್ರೆ ಕೊಡ್ತೀರಾ, ಇಲ್ಲ ನೀವೇ ಅವನ ಹತ್ರ ಮಾತಾಡ್ತೀರಾ? ಅವನಿಗೆ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಆರತಿ ಅವರೇ, ನಿಮ್ಮ ಫೋನಿಗೆ ಕಾಯ್ತಾ ಇರ್ತೀನಿ. ಅದೇ 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 ಯಾಕಮ್ಮ, ಏನಾಯ್ತು? ಸಾಕ್ಷಿ ಬೆಳಗ್ಗೆ ನಮ್ಮ ಮನೆ ಹೋದಳು, ಇನ್ನು ಬಂದಿಲ್ಲ ಅಂತ ಕಣೋ. ಅಶ್ವತಿವ್ರೆ, ಹೌದೇನೆ ರಂಜಿತ್ ಅಂತ ಏನೋ ವಿಷಯ ಮಾತಾಡ್ತಿದ್ದೆ, ಏನು? ಸೂರ್ಯರು ಸಾಕ್ಷಿ ಏನಾದ್ರು ರಂಜಿತ್ ಮನೆ ಹೋಗಿರ್ಬೋದೇನೋ ಅಂತ ಕೇಳಿದ್ರು. ಅವ್ನ ನಂಬರ್ ಕೊಡಿ ಅಂತ ಕೇಳಿದ್ರು. ಬೇಡ, ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಸಾಕ್ಷಿ ಯಾಕಮ್ಮ ರಂಜಿತ್ ಮನೆಗೆ ಹೋಗ್ತಾಳೆ? ಅವನಿಗೂ ನಿಮ್ಗೆ ಏನು ಕನೆಕ್ಷನ್? ನಾನು ನಿಮಗೆಲ್ಲ ಒಂದು ವಿಷಯ ಹೇಳಿದ್ದನ್ನು ಮರ್ತು ಬಿಟ್ಟಿದ್ದೆ ಕಣೋ. ಸಾಕ್ಷಿ ರಂಜಿತ್ನ ಲವ್ ಮಾಡ್ತಾ ಇದ್ದಾಳೆ. ಏನು? ಸಾಕ್ಷಿ ರಂಜಿತ್ನ ಲವ್ ಮಾಡ್ತಾಳ? ಅವ್ನು ಸರಿ ಇಲ್ಲ ಅಂತ ಹೇಳಿದ್ನಲ್ಲಮ್ಮ ನಿಂಗೆ. ಆದಿತ್ಯ, ಈಗ ಅದೆಲ್ಲ ಬಿಟ್ಬಿಡು. ಅಲ್ಲೆಲ್ಲರೂ ಸಾಕ್ಷಿಗೋಸ್ಕರ ವೇಟ್ ಮಾಡ್ತಿದ್ರೆ ಅವಳು ಮೊದಲು ಹುಡುಕ್ಬೇಕು. ಬಾ. ನಿಂಗೆ ರಂಜಿತ್ ಮನೆಯಲ್ಲಿ ಅಂತ ಗೊತ್ತಾ? ಬಾ, ನಾನು ನಿನ್ ಜೊತೆ ಬರ್ತೀನಿ. ಇದ್ದೆ ಅವನಿಗೆ ಹಬ್ಬ ಇವತ್ತು. ತೆಗೀರಿ ಕೈನ. ಏನಾಯ್ತು ನನಗೆ? ನಾನು ಯಾಕೆ ಹಾಗೆ ಮಾಡ್ಕೊಂಡಿದ್ದೆ? ಅಯೋಗ್ಯ. ನಮ್ಮಮ್ಮ ಹೇಳಿದ್ರು ಕಣೋ, ನೀನು ಸರಿಗಿಲ್ಲ ಅಂತ. ನಾನೇ ಅವ್ರ ಮಾತು ನಂಬಲಿಲ್ಲ. ಸಾಕ್ಷಿ, ನನ್ನಿಂದ ನೀನು ಎಷ್ಟೇ ದೂರ ಓಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ ಕಣೆ. ಇಷ್ಟು ದಿವಸ ನಾನು ನಿನ್ನ ಹಿಂದೆ ಓಡಾಡ್ತಿದ್ದೆ, ಆದರೆ ಇನ್ನು ಮುಂದೆ ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳು ಸಾಕ್ಷಿಗೊಂದು ಲೈಫ್ ಕೊಟ್ಟು ಪುಣ್ಯ ಕೊಟ್ಕೊಳಪ್ಪ ಅಂತ ನಿಮ್ಮ ಮನೆಯವರೆಲ್ಲ ನನ್ನ ಕಾಲು ಹಿಡ್ಕೊಂಡು ಗೋಗರಿಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರೋ. ಓ ಆರತಿ ಮೇಡಮ್, ಏನು ಇಷ್ಟೊತ್ತಲ್ಲಿ? ಸಾರಿ ಸರ್, ಇಷ್ಟೊತ್ತು ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ. ಇಲ್ಲಿ ಬರಬೇಕಾಗಿದ್ದು ಅನಿವಾರ್ಯ ಇತ್ತು. ಏನಾಯ್ತು ಮೇಡಮ್? ಎನಿ ಪ್ರಾಬ್ಲಮ್? ಒಂದು ಪ್ರಾಬ್ಲಮ್ ಆಗಿದೆ. ಒಳಗೆ ಬರ್ಬೋದಾ? ಓ ಸಾರಿ, ಪ್ಲೀಸ್ ಬನ್ನಿ. ಮ್ಯಾಮ್, ನೀವು ಬಂದ ವಿಷಯ ಹೇಳಿಲ್ಲ. ಸರ್, ನನ್ನ ಮಗಳು ಸಾಕ್ಷಿ ಏನಾದರೂ ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದಿಲ್ಲ? ಹಾಂ, ಬಂದಿದ್ಲು. ಎಷ್ಟೊತ್ತಿಗೆ ಬಂದಿದ್ಲು? ಸಂಜೆ 5 ಗಂಟೆ ಅನ್ಸುತ್ತೆ. ಯಾಕೆ ಮೇಡಮ್, ಏನಾಯ್ತು? ಸಾಕ್ಷಿ ಆರಾಮಾಗಿದ್ದಾರೆ ತಾನೆ? ಸರ್, ಬೆಳಿಗ್ಗೆ ಮನೆಯಿಂದ ಹೋದಳು, ಇನ್ನು ಮನೆಗೆ ಬಂದಿಲ್ಲ. ಓ ಹೌದಾ? ಓ ಗಾಡ್. ಅವಳು ನಿಮ್ಮನ್ನೇ ಲವ್ ಮಾಡ್ತೀನಿ, ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಆದರೆ ಸೂರ್ಯ ಅವ್ರಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಈ ಸಂಬಂಧ ಬೇಡ ಅಂತ ನಾನೇ ಹೇಳಿದೆ. ಹೌದು, ಅವಳು ಇಲ್ಲಿಗೆ ಯಾಕೆ ಬಂದಿದ್ದು? ನಿಮ್ಮ ಮತ್ತೆ ಅವಳ ಮತ್ತೆ ಏನಾದರೂ ಮಾತುಕತೆ ನಡೀತಾ? ನಾನು ಇಷ್ಟಪಡ್ತಿದ್ದು ಸಾಕ್ಷಿಯಾಗಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಬನ್ನಿ. ಹಲೋ, ನಿಮ್ಮನ್ನೇ ಕೇಳ್ತಿರೋದು. ಅದು ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನನಗೆ ನಿಮ್ಗಿಂತ ನಮ್ಮ ಮನೆಯವರೇ ಮುಖ್ಯ, ಅವ್ರಿಗೆ ವಿರೋಧ ಕಟ್ಕೊಂಡು ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ಮರ್ತ್ಬಿಡಿ ನನ್ನ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವ್ರು ತೋರಿಸಿರೋ ಹುಡುಗನ್ನೇ ಮದುವೆ ಮಾಡ್ಕೋತೀನಿ. ಮನೆಯವ್ರ ಮನಸ್ಸು ನೋಯಿಸಿ ನಮ್ಮ ಪ್ರೀತಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕಿಂತ ತ್ಯಾಗ ಮಾಡ್ಕೊಳ್ಳೋದೇ ಒಳ್ಳೇದು, ಅದಕ್ಕೆ ಈ ನಿರ್ಧಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹಾಂ ಕರೆಕ್ಟು, ನೀವು ತಗೊಂಡಿರೋ ನಿರ್ಧಾರ ಅಂತ ಹೇಳಿ ಕಳಿಸ್ದೆ ಅವ್ರನ್ನ, ಅಷ್ಟೇ. ಹೌದಾ? ಇಷ್ಟೇನ ಮಾತುಕತೆ ಆಗಿದ್ದು ನಿಮ್ಮಿಬ್ರು ಮಧ್ಯ? ಹೌದು, ಅಷ್ಟೇ. ಇನ್ನೇನಾದ್ರೂ ಪ್ರಾಬ್ಲಮ್ ಆಗಿರ್ಬೇಕಲ್ಲ, ಬಂದು ನಿನ್ ಗ್ರಾಟ ಆಗ್ಬಿಟ್ಬಿಡ್ತೀನಿ. ಶಟ್ ಏನ್ ಹಾಗೆ ಮಾತಾಡ್ತಾ ಇದೀಯಾ? ಇನ್ನೇನ್ ಮಾತಾಡ್ಬೇಕು ನಿಮ್ಮ ಹತ್ರ? ಪಾಪ ದುಡ್ಗಿ ಸಿಕ್ಕಿದ್ರೆ ತಲೆ ಕೆಟ್ಟು ಲವ್ ಮಾಡ್ತೀರಾ? ಮ್ಯಾಮ್, ನಿಮ್ಮ ಮಗನ ಸೈಲೆಂಟ್ ಆಗಿರ ಕೇಳಿ, ದೊಡ್ಡ ಜಗಳ ಆಗುತ್ತೆ. ಪ್ಲೀಸ್ ಆದಿತ್ಯ, ಈ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಲ್ಲ ಸುಂದರಮ್ಮ. ಆದಿತ್ಯ, ನನ್ನ ಮಾತು ಕೇಳು. ನಡಿ, ಬಾರೋ.